ಮತ್ತೊಮ್ಮೆ ಎಲ್ಲರಿಗೂ ನಮ್ಮೂರು ಫಾರ್ ಯು ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆದಮೇಲೆ ನಾನು ಟ್ರಿಪ್ಗೆ ಹೋಗಿದ್ದೆ. ಅದಾದಮೇಲೆ ವಿಡಿಯೋ ಮಾಡೋಕ್ಕೆ ನನಗೆ ಟೈಮೇ ಸಿಗಲಿಲ್ಲ. ಇವಾಗ ಮತ್ತೆ ಬಂದಿದ್ದೀನಿ. ಗೋವಾದ ಕಂಪ್ಲೀಟ್ ವಿಡಿಯೋ ನಿಮಗಾಗಿ ನಾನು ತಂದಿದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಗೋವಾಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ. ನಾವು ಹೋಗ್ತಿದ್ದಂಗೆ ಮೊದಲನೇದಾಗಿ ನಾವು ಹೋಗಿದ್ದಂತಹ ಜಾಗ ಕೊಲಂಗಟ್ಟೆ ಬೀಚ್ ಮತ್ತು ಬಾಗ ಬೀಚ್. ನಮ್ಮ ರೂಮಿಂದ ಸ್ವಲ್ಪ ದೂರದಲ್ಲೇ ಬೀಚ್ ಸಹ ಇರುವಂಥದ್ದು. ನಾವಿಲ್ಲಿ ಬಂದ ತಕ್ಷಣ ಒಂದು ಒಳ್ಳೆ ವ್ಯೂಸ್ ನಮಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ಹೋಗ್ತಾ ಹೋಗ್ತಾ ನಮಗೆ ಬಾಗ ಬೀಚು ತುಂಬ ದೂರದಲ್ಲೇ ಇತ್ತು. ಆದ್ದರಿಂದ ನಾವು ಸ್ವಲ್ಪ ನಡ್ಕೊಂಡೇ ಹೋಗಬೇಕಾಗಿತ್ತು. ಇಲ್ಲಿ ಹಂಗೆ ಅಕ್ಕಪಕ್ಕದಲ್ಲೆಲ್ಲ ತುಂಬಾ ಟೆಂಟ್ಗಳಿತ್ತು. ಆದರೆ ಅಲ್ಲಿ 1 ಅವರ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ವಿ. ನಾನು ಹಂಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಳ್ಳೆ ವ್ಯೂ ಸಹ ನಮಗೆ ಕಾಣಿಸ್ತು. ಸಮುದ್ರದಲ್ಲಂತೂ ಆ ಅಲೆಗಳು ಮತ್ತು ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ನಾನೊಬ್ಬನೇ ಫೋನ್ ತಂದಿದ್ದರಿಂದ ಇವ್ರು ಯಾರೂ ಫೋನ್ ತಂದಿರಲಿಲ್ಲ. ಸೊ ಅದರಿಂದ ನಾನು ಬೀಚ್ಗೆ ಜಾಸ್ತಿ ಇಳಿಯೋಕ್ಕೆ ಹೋಗಲಿಲ್ಲ. ನಮ್ಮ ಹುಡುಗರು ಬೀಚ್ ನೋಡ್ತಿದ್ದಂಗೆ ಹೋಗಿ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಅಲ್ಲೇ ಬೀಚಲ್ಲಿ ಹೋಗಿ ಸ್ವಲ್ಪ ತಂಪು ಮಾಡ್ಕೊಳ್ಳೋಣ ಅಂತ ಬೀಚ್ ಒಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಮುದ್ರ ಅಂತೂ ತುಂಬಾ ಕ್ಲೀನಾಗಿತ್ತು. ಆದರೆ ಹೋಗಿ ನೋಡಿದ್ರೆ ಅಲ್ಲಿ ನಮ್ಮ ಕಣ್ಣು, ಗಂಟಲು ಎಲ್ಲ ಉರಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅಷ್ಟೊಂದು ಉಪ್ಪಿನ ಅಂಶ ತುಂಬಾ ಗೋವಾ ಬೀಚಲ್ಲಿ ನಮಗೆ ಕಾಣಿಸಿತ್ತು. ತುಂಬಾ ಬಿಸಿಲಿರೋದ್ರಿಂದ ನಾನು ಒಂದು ಟೋಪಿ ಮತ್ತು ಒಂದು ಸನ್ಗ್ಲಾಸ್ ಹಾಕ್ಕೊಂಡು ಸೈಡಲ್ಲಿ ನಿಂತಿದ್ದೆ. ನಮ್ಮ ಹುಡುಗರು ಅಲ್ಲಿ ಬೀಚ್ ಒಳಗಡೆ ಹೋಗಿ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಲ್ಲೇ ಕಾಣ್ತಿರುವಂತಹ ಬೋಟ್ಗಳು ಮತ್ತು ನಿಲ್ಲಿಸಿರುವಂತಹ ಚಿಕ್ಕ ಚಿಕ್ಕ ದೋಣಿಗಳೆಲ್ಲ ಕೆಲವೊಂದು ಪ್ಯಾಕೇಜ್ಗಳು ಮತ್ತು ಒಂದೊಂದು ಗೇಮ್ಸ್ಗಳನ್ನ ಆಡಿಸೋದಕ್ಕೆ ಅಲ್ಲಿ ನಮ್ಮನ್ನು 2,500 ರೂಪಾಯಿಗೆ ಒಂದು 5 ಗೇಮ್ಸ್ನ ಆಡಿಸ್ತಾರೆ. ಅಲ್ಲಿ ಕಾಣಿಸೋವಂಥ ಬೋಟ್ಗಳಲ್ಲಿ ಆ ಸಮುದ್ರದ ಮಧ್ಯಕ್ಕೆ ಕರ್ಕೊಂಡೋಗಿ ನಮಗೆ ಯಾವ ಗೇಮ್ ಬೇಕು ಆ ಗೇಮ್ನ ಆಡಿಸ್ತಾರೆ. ಮತ್ತು ಅಲ್ಲಿ ಸುಮಾರು ಗೇಮ್ಸ್ಗಳು ನನಗೆ ಇಷ್ಟ ಆಯಿತು. ಅದರಲ್ಲಿ ಪ್ಯಾರಾಗ್ಲೈಡಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಆದರೆ ಪ್ಯಾಕೇಜು ನಾವು ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಹೋಗಿದ್ದರಿಂದ ಅದನ್ನೆಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಟ್ವಿ. ಹಾಗೆ ನೋಡ್ತಾ ಸ್ವಲ್ಪ ವೀಡಿಯೋಸು ಮತ್ತು ಫೋಟೋಸ್ನ ಮಾಡ್ಕೋಬೇಕು ಅಂತ ನಾವಂತೂ ಗೋವಾದಲ್ಲಂತೂ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡುವಾಗಂತೂ ಆ ಮರಳಲ್ಲಿ ಒಂದೊಂದು ಚುಕ್ಕಿನ ಇಡ್ತಾ ಮತ್ತು ಅಲ್ಲಿ ಕೆಲವೊಂದು ರೀತಿಯಾಗಿ ಆಟಗಳು ಅಲ್ಟಿಯಾಗಿ ಆಡ್ತಾಯಿದ್ವಿ. ಹಾಗೆ ನಾವು ನಡ್ಕೊಂಡು ಹೋಗ್ತಾ ಕೊಲಂಗಟ್ಟೆ ಬೀಚಿಂದ ಡೈರೆಕ್ಟಾಗಿ ಬಾಗ ಬೀಚ್ಗೆ ಎಂಡಿಂಗ್ ಪಾಯಿಂಟ್ಗೆ ಬಿಟ್ವಿ. ನಮಗಂತೂ ತುಂಬಾ ಸುಸ್ತಾಗಿತ್ತು, ಕಾಲು ಬೇರೆ ನೋಯ್ತಾಯಿತ್ತು. ಅಲ್ಲೇ ಸ್ವಲ್ಪ ವೀಡಿಯೋಸ್ ಮಾಡಿಸ್ಬೇಕು ಅಂತ ಅಲ್ಲೇ ಒಬ್ಬರು ಕೂತಿರೋರ ಕೈಲಿ ನಮ್ಮ ಫೋನ್ನ ಕೊಟ್ಟು ಸ್ವಲ್ಪ ವೀಡಿಯೋಸು ಮತ್ತು ಫೋಟೋಸ್ನ ಹಂಗೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಇಲ್ಲಿ ಬಾಗ ಬೀಚಲ್ಲಂತೂ ತುಂಬಾ ರಶ್ ಇತ್ತು. ನಾವು ಹೋದಾಗ ಎಲ್ಲ ಮುಗಿಸ್ಕೊಂಡು ಮರುದಿನ ಡಾಲ್ಫಿನ್ನ ನೋಡೋದಕ್ಕೆ ಅಂತ ಬಂದ್ವಿ ಎಲ್ಲ ಹುಡುಗರು. ಆದರೆ ಅಲ್ಲಿ ಒಬ್ಬರಿಗೆ 350 ರೂಪಾಯಿ ಚಾರ್ಜ್ ಮಾಡಿಕೊಂಡು ಡಾಲ್ಫಿನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಬರ್ತಾರೆ. ಆದರೆ ಅಲ್ಲಿ ಡಾಲ್ಫಿನ್ನ 2 ಬೆನ್ನನ್ನು ನೋಡ್ಕೊಂಡು ಬಂದ್ವಿ ಅಷ್ಟೇ ನಾವು. 350 ರೂಪಾಯಿ ನನಗಂತೂ ವೇಸ್ಟ್ ಅನಿಸ್ತು. ಆದರೆ ಅವನು ಏನೂ ತೋರಿಸ್ಲಿಲ್ಲ ಕರೆಕ್ಟಾಗಿ.
ಅಲ್ಲೊಂದು ಕೋಟೆ ಇತ್ತು ಮತ್ತು ಇನ್ನೊಂದು ಜೈಲನ್ನ ತೋರಿಸ್ತಾ ಅಷ್ಟೇ. ಅಲ್ಲಿ ಕಾಣಿಸ್ತಿದೆಯಲ್ಲ ಆ 2 ಡಾಲ್ಫಿನ್ನ ಅಷ್ಟೇ ನೋಡಿದ್ದು ನಾವು. ಅಷ್ಟು ಬಿಟ್ಟರೆ ಇನ್ನೇನು ನೋಡಲಿಲ್ಲ. ಅದನ್ನು ಬಿಟ್ಟರೆ ಇದೊಂದು ಜೈಲನ್ನ ನೋಡಿದ್ವಿ. ನಂತರ ಇಲ್ಲೊಂದು ಬೋಟನ್ನ ಒಂದು ಕ್ಯಾಮ್ರಾ ತೊಗೊಂಡೋಗಿದ್ವಿ. ಫೋಟೋಶೂಟ್ ಅಂತೂ ಸೂಪರಾಗಿ ಬಂತು. ಮತ್ತು ಲಕ್ಕಿ ಹಾರಾಡೋದನ್ನ ಮುಗಿಸ್ಕೊಂಡು ಲಾಸ್ಟಲ್ಲಿ ಒಂದು ಓಲ್ಡ್ ಚರ್ಚ್ನ ನೋಡಿಕೊಂಡು ನಂತರ ಈ ಒಳಗಡೆ ಒಂದು ರೌಂಡ್ನ ಹಾಕ್ಕೊಂಡು ಕೊನೆಯದಾಗಿ ಇದನ್ನು ನೋಡಿಕೊಂಡು ಈ ಗೋವಾ ಟ್ರಿಪ್ನ ಮುಗಿಸಿದ್ವಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.